ರಾಜ್ಯ ಸರ್ಕಾರದಿಂದ BPL ರೇಷನ್ ಕಾರ್ಡ್ ಇರುವಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನೋಡಿ. ನವೆಂಬರ್ 29ರಿಂದ ರೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಜಮೆ ಕೂಡ ಆಗ್ತಾ ಇದೆ. ಅದ್ರ ಜೊತೆ ನಿಮಗೆ 10 kg ಅಕ್ಕಿ ಮತ್ತು ರೇಷನ್ ಜೊತೆ ಈ 5 ವಸ್ತುಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾರಂತೆ. ಹಾಗಿದ್ರೆ ಏನಿದು ಮಾಹಿತಿ, ಇದು ನಿಜವಾ? ಯಾವಾಗಲಿಂದ ಈ ರೀತಿಯಾಗಿ ಹಣ ನಮಗೆ ಕೊಡ್ತಾರೆ, ಜೊತೆಗೆ 10 kg ಅಕ್ಕಿ ಯಾವಾಗ ಕೊಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಮೊದಲನೇದಾಗಿ ನಿಮಗೆ ನವೆಂಬರ್ 29ರಿಂದ ರೇಷನ್ ಕೊಡೋ ವಿಷಯದ ಬಗ್ಗೆ ಹೇಳ್ಬಿಡ್ತೀನಿ. ನೀವು ಕೇಳಬಹುದು, ಪ್ರತಿ ತಿಂಗಳು 1ನೇ ತಾರೀಕಿಂದ ಅಲ್ವಾ ರೇಷನ್ ಸ್ಟಾರ್ಟ್ ಆಗೋದು? ಕೆಲವು ಕಡೆ 10ನೇ ತಾರೀಕು ಕೊಟ್ಟರೆ, ಕೆಲವರು 20ನೇ ತಾರೀಕು ಕೊಡ್ತಾರೆ. ಇದ್ಯಾವುದಪ್ಪ ನವೆಂಬರ್ 29ರಿಂದ ರೇಷನ್ ಕೊಡ್ತಾ ಇದ್ದಾರೆ, ಇದು ಯಾವುದೋ ಫೇಕ್ ಇನ್ಫಾರ್ಮೇಷನ್ ಅಂತ ನಿಮಗೆ ಅನ್ನಿಸ್ಬಹುದು. ಇಲ್ಲ, ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ಆಹಾರ ಇಲಾಖೆಯ ಸಚಿವರಾದಂತಹ ನಮ್ಮ KH ಮುನಿಯಪ್ಪ ಅವರು ಸ್ವತಃ ಇದನ್ನು ಘೋಷಣೆನ ಮಾಡಿದ್ದಾರೆ. ನವೆಂಬರ್ 29ರಿಂದ ರೇಷನ್ನ ಕೊಡ್ತಾ ಇದ್ದಾರೆ. ಯಾರಿಗೆ ರೇಷನ್ ಕೊಡ್ತಾ ಇದ್ದಾರೆ ಅನ್ನೋದೇ ಇಂಪಾರ್ಟೆಂಟು. ಇತ್ತೀಚೆಗೆ ನಿಮಗೆ ಗೊತ್ತಿರೋ ರೀತಿಯಾಗಿ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ, APL ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಆಗಲೇ ಒಂದು 2-3 ಮಂತ್ಸಿಂದ ಈ ಕೆಲಸ ಪ್ರೊಸೆಸಿಂಗಲ್ಲಿ ಇದೆ. ಈ ನಡುವೆ ನೀವು ರೇಷನ್ ತಗೊಳಕ್ಕೆ ಹೋದಾಗ ನೀವು APL ಆಗಿದೆ ಅಂತ ನಿಮಗೆ ರೇಷನ್ ಕೊಟ್ಟಿರೋದಿಲ್ಲ ಅಲ್ವಾ? ಅಂಥವರಿಗೆ ನವೆಂಬರ್ 29ನೇ ತಾರೀಕಿಂದ ರೇಷನ್ನ ಕೊಡ್ತಾರೆ. 2 ತಿಂಗಳದು ನೀವು ತಗೊಂಡಿರಲ್ವಲ್ಲ, ಆ ರೇಷನ್ಗಳನ್ನ ನೀವು ಈಗ ಹೋಗಿ ತಗೋಬಹುದು. ಇದನ್ನು ಆಹಾರ ಇಲಾಖೆಯ ಸಚಿವರಾದ ನಮ್ಮ KH ಮುನಿಯಪ್ಪ ಅವರು ಅಧಿಕೃತವಾಗಿ ತಿಳಿಸಿದ್ದಾರೆ. ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ಇದು ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ, ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ನವೆಂಬರ್ 29ರಿಂದ ಪಡಿತರ ವಿತರಿಸಲಾಗುವುದು ಅಂತ ಹೇಳಿದ್ದಾರೆ. ನೀವು ಗೌರ್ಮೆಂಟ್ ಎಂಪ್ಲಾಯಿ ಅಥವಾ GST IT ಟ್ಯಾಕ್ಸ್ ಪೇ ಮಾಡ್ತೀರಾ ಅಂತ ನಿಮ್ಮ BPL ರೇಷನ್ ಕಾರ್ಡ್ ರದ್ದು ಮಾಡಿದ್ದು ಅಂದರೆ ನಿಮಗೆ ರೇಷನ್ ಕೊಡೋದಿಲ್ಲ. ಅದನ್ನು ಬಿಟ್ಟು ಬೇರೆ ಬೇರೆ ರೀಸನ್ಸ್ಗಳನ್ನ, ಕೆಲವ್ರದ್ದು ಸುಮ್ಮನೆ BPLಯಿಂದ APL ಆಗಿ ಪರಿವರ್ತನೆ ಮಾಡಿರ್ತಾರೆ ಅಲ್ವಾ, ಅಂಥವರಿಗೆ ಮಾತ್ರ ಈಗ 2 ತಿಂಗಳು ರೇಷನ್ ತೊಗೊಂಡಿಲ್ಲ ಅಂದರೆ ನೀವು ಇವಾಗ ರೇಷನ್ನ ತಗೋಬಹುದು ಅಂತ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ವಿಚಾರ ಬಂದು 10 kg ಅಕ್ಕಿ ಕೊಡೋದ್ರ ಬಗ್ಗೆ. ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ತೀರಾ, ಡಿಸೈಡ್ ಆಗೋಗಿದೆ 10 kg ಅಕ್ಕಿ ಈಗ ಕೊಡ್ತಾ ಇದ್ದಾರೆ ಅಂತ. ಇದಕ್ಕೆ ನಾನು ಸಿಂಪಲ್ ಉದಾಹರಣೆ ಕೂಡ ಕೊಡ್ತೀನಿ. ಈಗ ಕರ್ನಾಟಕದಲ್ಲಿ 13 ಲಕ್ಷಕ್ಕಿಂತ ಹೆಚ್ಚಿನ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರು ಅಲ್ವಾ, ಅದು ಎಷ್ಟು ದೊಡ್ಡ ವಿಷಯ ಆಯಿತು ಅಂದರೆ ಎಲ್ಲ ಕಡೆ ಈ ವಿಷಯ ದೊಡ್ಡದಾಗಿ ಒಂದು ಪ್ರಚಾರ ತಗೊಂತು, ಚರ್ಚೆಗೂ ಕೂಡ ಕಾರಣ ಆಯಿತು. ಅದೇ ರೀತಿ ಅದಾದಮೇಲೆ BPL ರೇಷನ್ ಕಾರ್ಡ್ನ ರದ್ದು ಮಾಡೋದಿಲ್ಲ, ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವ್ರದ್ದು ಮಾತ್ರ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ದೊಡ್ಡ ವಿಷಯವಾಗಿ ಎಲ್ಲ ಕಡೆ ಹಬ್ತಾ ಬಂತು, ಎಲ್ಲ ನ್ಯೂಸ್ ಚಾನಲ್ಸ್ಗಳಲ್ಲಿ ಬಂತು, ಎಲ್ಲ ನ್ಯೂಸ್ ಪೇಪರ್ಸ್ಗಳಲ್ಲಿ ಬಂತು, ಟಿವಿಗಳಲ್ಲಿ ಇದನ್ನೇ ದೊಡ್ಡ ವಿಷಯವಾಗಿ ತೋರಿಸಿದ್ರು. ಅದೇ ರೀತಿ 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ಕಾರದ ಮಟ್ಟಿಗೆ ಇದು ಒಂದು ದೊಡ್ಡ ನಿರ್ಧಾರ. ಎಲ್ಲ TV ಚಾನಲ್ಸ್ಗಳಲ್ಲೂ ಬರುತ್ತೆ, ಜೊತೆಗೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಬರುತ್ತೆ. ಕೆಲವು ಯೂಟ್ಯೂಬ್ ಚಾನಲ್ಗಳು ಏನು ಮಾಡ್ತಿದ್ದಾವೆ ಅಂದರೆ ಸುಮ್ಮನೆ 10 kg ಅಕ್ಕಿ ಕೊಡ್ತಿದ್ದಾರೆ ಅಂತ ಸುಮ್ಮನೆ ವಿಷಯನ ಹರಡಿಸ್ತಾ ಇದ್ದಾರೆ. ಸರ್ಕಾರದಿಂದ ನಿಜವಾಗ್ಲೂ ಯಾವುದೇ ಅಧಿಕೃತವಾದ ಆದೇಶ ಇಲ್ಲಿವರೆಗೂ ಬಂದಿಲ್ಲ. ಅಕಸ್ಮಾತ್ ಯಾರಾದರೂ ಒಬ್ಬರು ಹೇಳಿದ್ರು ಅಂದರೆ ಯಾವುದಾದ್ರೂ 1-2-3 ನ್ಯೂಸ್ ಚಾನಲ್ಸ್ಗಳಲ್ಲಾದರೂ ಬಂದೇ ಬರುತ್ತೆ, ಒಂದು ಪೇಪರ್ಗಳಾದರೂ ಬಂದೇ ಬರುತ್ತೆ. ಕೆಲವು ಯೂಟ್ಯೂಬ್ ಚಾನಲ್ಗಳು 10 kg ಅಕ್ಕಿ ಅಂತ ನಿಜವಾಗ್ಲೂ ನಿಮಗೆ ಮೋಸ ಮಾಡೋ ಕೆಲಸನ ಮಾಡ್ತಾ ಇದ್ದಾರೆ. ಮತ್ತು ಇನ್ನು 5 ವಸ್ತುಗಳನ್ನ ಉಚಿತವಾಗಿ ಕೊಡ್ತಾರೆ. ಅಕ್ಕಿ ಕೊಡ್ತಾರೆ, ತೊಗರಿಬೇಳೆ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಸಕ್ಕರೆ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಅದೊಂದು ದೊಡ್ಡ ವಿಷಯವಾಗಿ ನಿಜವಾಗ್ಲೂ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ಅಧಿಸೂಚನೆ ಆಗಿರಲಿ ಅಥವಾ ಪ್ರಕಟಣೆ ಆಗಲಿ ಆಗಿಲ್ಲ. ಕೆಲವು ಯೂಟ್ಯೂಬ್ ಚಾನಲ್ಗಳು ಮಾತ್ರ ಇದ್ರ ಬಗ್ಗೆ ಸುಳ್ಳು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ದಿನಸಿ ಕೊಡೋ ಹಾಗಿದ್ದಿದ್ರೆ ನಿಜವಾಗ್ಲೂ ನ್ಯೂಸ್ ಚಾನಲ್ಸ್ಗಳಲ್ಲಿ ಇದೆಲ್ಲ ಬಂದಿರೋದು, ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಕೂಡ ಆಗ್ತಾ ಇರೋದು. ಇದೆಲ್ಲ ಫೇಕ್ ಇನ್ಫಾರ್ಮೇಷನ್ನು. ದಿನಸಿ ಕೂಡ ಕೊಡ್ತಾ ಇಲ್ಲ, 10 kg ಅಕ್ಕಿ ಕೂಡ ಕೊಡ್ತಾ ಇಲ್ಲ. ನಾರ್ಮಲಾಗಿ ನಿಮಗೆ ಇಷ್ಟು ದಿನ ಯಾವ ರೀತಿ ರೇಷನ್ ಕೊಡ್ತಾ ಇದ್ರು ಅದೇ ರೀತಿ ರೇಷನ್ನ ಮಾತ್ರ ಕೊಡ್ತಿದ್ದಾರೆ. ಈ ರೀತಿಯಾಗ ಸುಳ್ಳು ಮಾಹಿತಿಗಳನ್ನ ನೀವೇನಾದರೂ ಯೂಟ್ಯೂಬ್ ಚಾನಲಲ್ಲಿ ನೋಡಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಇದನ್ನು ನೋಡಿದೆ ಅಂತ. ಇನ್ನು ಅನ್ನಭಾಗ್ಯ ಯೋಜನೆಯ 2 ತಿಂಗಳು ಅಕ್ಕಿ ಹಣದ ಬಗ್ಗೆ ಹೇಳಬೇಕು ಅಂದರೆ, ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಮ್ಮ KH ಮುನಿಯಪ್ಪ ಸರ್ ಅವರು ಮಾತಾಡಿರೋಂತಹ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೆ. ಅವರೇ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಹಾಕ್ತೀವಿ ಅಂತ ಹೇಳಿರೋದ್ರ ಬಗ್ಗೆ. ಅವ್ರು ಹೇಳಿ ಆಗಲೇ ಒಂದು ವಾರ ಆಯಿತು, ಬಟ್ ಇಲ್ಲಿವರೆಗೂ ಯಾರೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋರು ಯಾರೂ ಕೂಡ ಇಲ್ಲ. ಸದ್ಯದ ಮಟ್ಟಿಗೆ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿಲ್ಲ ಅನಿಸುತ್ತೆ. ವಿಡಿಯೋ ನೋಡ್ತಿರೋ ನಿಮ್ಗೇನಾದರೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಸಿಕ್ಕಿರೋ ಪ್ರಕಾರ ಆಗಸ್ಟ್ ಮಂತದ್ದು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಅದು ಕೂಡ ಪೆಂಡಿಂಗ್ ಉಳ್ಕೊಂಡಿದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ ಮಂತದಾಗಿರ್ಬೋದು, ಅಕ್ಟೋಬರ್ ಮಂತದಾಗಿರ್ಬೋದು, ಅನ್ನಭಾಗ್ಯ ಯೋಜನೆಯ 2 ತಿಂಗಳು ಹಣ ಬಿಡುಗಡೆ ಸದ್ಯಕ್ಕೆ ಆಗಿಲ್ಲ. ಇನ್ನೇನು ಆಗಬಹುದೇನೋ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ನವೆಂಬರ್ ಎಂಡಿಂಗಲ್ಲಿ ಇದ್ದೀವಿ. ನವೆಂಬರಲ್ಲಿ ಹಾಕ್ತಾರೋ ಅಥವಾ ಡಿಸೆಂಬರಲ್ಲಿ ಹಾಕ್ತಾರೋ ಅನ್ನೋದು ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ. ಅವ್ರು ಏನು ಹೇಳಿದ್ರು ಅದನ್ನು ನಾವು ತಿಳಿಸೋ ಪ್ರಯತ್ನ ಮಾಡ್ತೀವಿ. ನೋಡಿ, ನಾನು ಅವ್ರು ಹೇಳಿದ್ರು, ಆಹಾರ ಇಲಾಖೆ ಸಚಿವರು ಹೇಳಿರೋದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ, ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು. 2 ಕಂತಿನ ಹಣ ಹಾಕ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ. ಅವ್ರು ಹೇಳಿ ಒಂದು ವಾರ ಆಗಿ ಇನ್ನೂ ಹಣ ಹಾಕಿಲ್ಲ ಅಂದರೆ ಅದನ್ನು ನಾವು ಅವ್ರನ್ನ ಬೈಬೇಕು ಅಥವಾ ನಾವು ಇನ್ಫಾರ್ಮೇಷನ್ ಕೊಡ್ತೀವೋ, ನಮ್ಮನ್ನೇ ನಾವು
ನಾವು ಬೈಕೋಬೇಕು ಅನಿಸುತ್ತೆ. ಬಟ್ ನನಗೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಕೊಡುವಂಥ ಉದ್ದೇಶ ಇಲ್ಲ. ನನಗೆ ಯಾವತ್ತೇ ಆದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟೆ ಅಂದರೆ ಅದು ಯೂಸ್ಫುಲ್ ಆಗಿರಬೇಕು ಅಂತಲೇ ಬಯಸ್ತೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಒಂದು ವಿಡಿಯೋ ಹಾಕಿದೆ ಅಂದರೆ ನೀವು ಅದನ್ನು ನೋಡಬೇಕು, ಏನೋ ಸತ್ಯ ಹೇಳ್ತಾರಪ್ಪ, ಇವ್ರ ಚಾನಲಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಸುಳ್ಳು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ನೀವು ನೋಡೋದೇ ಬಿಟ್ಬಿಟ್ರೆ ಅದು ನಮಗೆ ಒಂದು ವಿಡಿಯೋ ಮಾಡಿನೂ ಯಾವುದೇ ರೀತಿಯ ತೃಪ್ತಿ ಇರೋದಿಲ್ಲ. ನಾವು ಏನೇ ಇನ್ಫಾರ್ಮೇಷನ್ ಕೊಟ್ಟರು ನಮಗೆ ಒಂದು ಆತ್ಮತೃಪ್ತಿ ಅನ್ನೋದು ಇರಬೇಕು, ನಾವು ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಇಷ್ಟು ಪಾಯಿಂಟ್ಗಳನ್ನ ಒಂದರಲ್ಲೇ ಟಾಪಿಕಲ್ಲಿ ಹೇಳೋ ಪ್ರಯತ್ನ ಮಾಡಿದೆ. 10 kg ಅಕ್ಕಿ ಬಗ್ಗೆ ಆಗಿರಬಹುದು, ದಿನಸಿ ಕಿಟ್ ಆಗಿರಬಹುದು, ಅನ್ನಭಾಗ್ಯ ಯೋಜನೆಯ ಲೇಟೆಸ್ಟ್ ಅಪ್ಡೇಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನನಗೆ ಸಿಕ್ಕಿರೋಂತಹ ಮಾಹಿತಿ ಆಗಿತ್ತು. ನಿಮಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮಿಸ್ ಮಾಡಬೇಡಿ. ಮತ್ತು ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿರೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.